ತಾಪ್ರೋಮ್ ದೇಗುಲ. ತಾಪ್ರೋಮ್ ಅಂದರೆ ಪೂರ್ವಜ ಬ್ರಹ್ಮ. ಕಾಂಬೋಡಿಯಾದ ಒಂದು ಪ್ರಸಿದ್ಧ ದೇಗುಲ ಇದು. 12ನೇ ಶತಮಾನದ ಕೊನೆಗೆ 7ನೇ ಜಯವರ್ಮ ದೊರೆ ಸಾರ್ವಜನಿಕ ಕಟ್ಟಡಗಳ ನಿರ್ಮಾಣದ ಒಂದು ಬೃಹತ್ ಯೋಜನೆಯನ್ನು ಆರಂಭಿಸ್ತಾನೆ. ಅದರ ಅಂಗವಾಗಿ ನಿರ್ಮಾಣವಾದದ್ದು ಈ ದೇಗುಲ. ಮೊದಲಿಗೆ ಇದನ್ನು ರಾಜವಿಹಾರ ಅಂತ ಕರೆಯಲಾಗ್ತಾ ಇತ್ತು. ದೊರೆ ತನ್ನ ಕುಟುಂಬದವರ ಸಲುವಾಗಿ ಈ ಆಶ್ರಮದ ಅಥವಾ ಬೌದ್ಧ ವಿಹಾರದ ಮಾದರಿಯ ದೇಗುಲವನ್ನು ನಿರ್ಮಾಣ ಮಾಡಿದ ಅಂತ ಹೇಳುತ್ತೆ ಇತಿಹಾಸ. ಹದಿನೈದನೇ ಶತಮಾನದಲ್ಲಿ ಖಮೇರ್ ಸಾಮ್ರಾಜ್ಯದ ಪತನಾನಂತರ ನೋಡಿಕೊಳ್ಳುವವರಿಲ್ಲದೆ ಈ ದೇಗುಲ ದಟ್ಟ ಕಾಡಿನ ನಡುವೆ ಮರೆಯಾಗಿ ಹೋಗಿತ್ತು. ನಿರ್ಮಾಣ ಹಂತದಲ್ಲಿ ಗಾರೆಯನ್ನು ಬಳಸಿರಲಿಲ್ಲವಾಗಿ ಕಲ್ಲುಗಳೆಲ್ಲವೂ ಶಿಥಿಲವಾಗಿ ಅವುಗಳ ನಡುವೆಯೇ ಮರಗಳು ಬೇರು ಬಿಟ್ಟು ಅಗಾಧವಾಗಿ ಬೆಳೆದುವು. ಕಲ್ಲುಗಳ ನಡುವೆಯೇ ಮೇಲೆದ್ದಿರುವ ದೈತ್ಯ ಮರಗಳು ಸಹ ಈ ದೇಗುಲದ ಒಂದು ಪ್ರಮುಖ ಆಕರ್ಷಣೆಯೇ ಆಗಿದೆ. ಮತ್ತೂ ಒಂದು ಕಾರಣಕ್ಕೆ ಈ ದೇಗುಲ ಪ್ರಸಿದ್ಧ. 2001ರಲ್ಲಿ ಲಾರಾ ಕ್ರಾಫ್ಟ್ ಟೂಮ್ ರೈಡರ್ ಎಂಬ ಹಾಲಿವುಡ್ ಚಿತ್ರದ ಚಿತ್ರೀಕರಣ ಈ ದೇಗುಲದ ಆವರಣದಲ್ಲಿ ವ್ಯಾಪಕವಾಗಿ ನಡೆದಿತ್ತು. ಹಾಗಾಗಿ ಇದು ಇಂದು ಟೂಮ್ ರೈಡರ್ ದೇಗುಲ ಎಂದೇ ಪ್ರಸಿದ್ಧವಾಗಿದೆ. ಬಂತೆ ಶ್ರೈ ದೇವಾಲಯ. 10ನೇ ಶತಮಾನದಲ್ಲಿ ಶಿವ ಪಾರ್ವತಿಯರಿಗಾಗಿ ನಿರ್ಮಿತವಾದ ಪ್ರಸಿದ್ಧ ದೇವಾಲಯ ಇದು. ಆಂಕರ್ನ ಪ್ರಮುಖ ದೇಗುಲ ಸಮುಚ್ಚಯದಿಂದ ಸುಮಾರು 25 ಕಿಲೋಮೀಟರ್ ದೂರದಲ್ಲಿ ಈ ದೇಗುಲ ನಿರ್ಮಾಣಗೊಂಡಿತ್ತು. ಕೆಂಪು ಮರಳು ಶಿಲೆಯಿಂದ ಈ ದೇಗುಲ ನಿರ್ಮಾಣಗೊಂಡಿದ್ದರಿಂದ ದೇಗುಲದ ಭಿತ್ತಿಗಳ ಮೇಲೆ ಅನನ್ಯವಾದ ರೀತಿಯಲ್ಲಿ ಆಲಂಕಾರಿಕ ಶಿಲ್ಪಗಳನ್ನು ಕೆತ್ತುವುದಕ್ಕೆ ವಿಪುಲ ಅವಕಾಶಗಳು ಶಿಲ್ಪಿಗಳಿಗೆ ದೊರೆತಿದ್ದವು. ಇಂದಿಗೂ ಅಂದಿನ ಕೆತ್ತನೆಯ ಆ ಸೌಂದರ್ಯವನ್ನು, ಆ ವಿಶೇಷತೆಯನ್ನು ನಾವು ಕಣ್ತುಂಬಿಕೊಳ್ಳಬಹುದು. ಜ್ಯುವೆಲ್ ಆಫ್ ಖಮೇರ್ ಆರ್ಟ್ ಎಂದೇ ಪ್ರಸಿದ್ಧವಾಗಿರುವ ಈ ದೇಗುಲ ಅತ್ಯಂತ ಜನಪ್ರಿಯ ಪ್ರವಾಸಿ ತಾಣ. ಈ ದೇಗುಲದ ಉತ್ತರಂಗ, ಲಿಂಟೆಲ್ ಹಾಗೂ ಕಿಟಕಿ ಬಾಗಿಲುಗಳ ಮೇಲ್ಭಾಗದ ಕಮಾನುಗಳ ಮೇಲಿನ ಅಪೂರ್ವ ಕೆತ್ತನೆಗಳು ನಿಜಕ್ಕೂ ಮನಮೋಹಕ. ಇಲ್ಲೇ ಮೊಟ್ಟ ಮೊದಲ ಬಾರಿಗೆ ಖಮೇರ್ ವಾಸ್ತುಶೈಲಿಯಲ್ಲಿ ಪುರಾಣ ಪ್ರಸಂಗಗಳನ್ನು ಇಡಿಯಾಗಿ ಕಮಾನುಗಳ ಮೇಲೆ ರಚಿಸಲಾಯಿತು. ಎಲ್ಲ ಭಿತ್ತಿ, ಕಮಾನು, ಉತ್ತರಂಗಗಳು ಸಹ ಪುರಾಣ ಪಾತ್ರಗಳ, ದೇವತೆಗಳ ಅಪೂರ್ವ ಕೆತ್ತನೆಯ ಶಿಲ್ಪಗಳಿಂದ ಚಿತ್ತಾಕರ್ಷಕವಾಗಿ ಕಂಗೊಳಿಸುತ್ತಿವೆ.
The work here relates more closely to the art of goldsmith and to the carving of the wood than to the sculpture in stone ಎಂದು ಕಲಾವಿಮರ್ಶಕರು ಅಭಿಪ್ರಾಯಪಟ್ಟಿದ್ದಾರೆ. ಹೊರ ಆವರಣದಲ್ಲಿ ದೇಗುಲದ ಇತಿಹಾಸವನ್ನು, ಕಲಾವಂತಿಕೆಯನ್ನು ಪರಿಚಯಿಸುವಂತಹ ಒಂದು ಪುಟ್ಟ ಮ್ಯೂಸಿಯಂ ಇದೆ. ಅಂತೆಯೇ ಕಂಬೋಡಿಯನ್ ಕರಕುಶಲಕಲೆಯ ಶ್ರೇಷ್ಠ ಮಾದರಿಗಳ ಕಲಾಕೃತಿಗಳ ಒಂದು ದೊಡ್ಡ ಮಾರಾಟ ಮಳಿಗೆಯನ್ನು ಕೂಡ ಇಲ್ಲಿ ಸ್ಥಾಪಿಸಿದ್ದಾರೆ. ಬೇಯಾನ್ ದೇವಾಲಯ. ಅದ್ಭುತ ವಿನ್ಯಾಸದ ಶಿಲ್ಪಗಳಿಂದ ಅಲಂಕೃತವಾಗಿರುವ ಈ ದೇವಾಲಯವು ಸಹ 12ನೇ ಶತಮಾನದ ಕೊನೆಗೆ 7ನೇ ಜಯವರ್ಮ ದೊರೆಯ ಆಳ್ವಿಕೆಯ ಸಮಯದಲ್ಲೇ ನಿರ್ಮಾಣವಾಗಿತ್ತು. ಜಯವರ್ಮನ ರಾಜಧಾನಿಯಾಗಿದ್ದ ಆಂಕರ್ಥಾಮ್ನ ಪ್ರಮುಖ ದೇಗುಲವಾಗಿತ್ತು ಈ ಬೇಯಾನ್ ದೇವಾಲಯ. ದೇಗುಲದ ಶಿಖರಗಳಲ್ಲಿ ಇರುವ ಅನೇಕಾನೇಕ ಶಿರೋಭಾಗ ಮುಖಗಳಿಗೆ ಬಹುಶಃ ಜಯವರ್ಮ ದೊರೆಯೇ ರೂಪದರ್ಶಿಯಾಗಿದ್ದ ಎಂದು ಕೆಲವು ಇತಿಹಾಸಜ್ಞರು ಹೇಳುತ್ತಾರೆ. ಶಿಖರಗಳಲ್ಲಿರುವ ಅಸಂಖ್ಯಾತ ಮುಖಶಿಲ್ಪಗಳು ದಯಾಮಯ ಬೋಧಿಸತ್ವ ಅವಲೋಕಿತೇಶ್ವರನದು ಎಂದು ಕೆಲ ವಿದ್ವಾಂಸರು ಅಭಿಪ್ರಾಯಪಟ್ಟರೆ, ಕೆಲವು ಸ್ಥಳೀಯರು 4 ಬದಿಗೆ ಮುಖಗಳು ರಚಿತವಾಗಿರುವುದರಿಂದ ಇದು ಬ್ರಹ್ಮನ ಮುಖ ಎಂದು ಅಭಿಪ್ರಾಯಪಡುತ್ತಾರೆ. ಖಮೇರ್ ವಾಸ್ತುಶಿಲ್ಪ ಕಲೆಯ ಬರೋಕ್ ಶೈಲಿಯಲ್ಲಿ ನಿರ್ಮಾಣವಾಗಿರುವ ಈ ದೇವಾಲಯ ಆ ಶೈಲಿಯ ಒಂದು ಶ್ರೇಷ್ಠ ಮಾದರಿ ಎಂದೂ ಸಹ ಕಲಾವಿಮರ್ಶಕರು ಅಭಿಪ್ರಾಯಪಡುತ್ತಾರೆ.
ಖಮೇರ್ ಸಾಮ್ರಾಜ್ಯದ ಅಧಿಪತಿಯಾಗಿದ್ದ ಜಯವರ್ಮ ದೊರೆ ತನ್ನನ್ನು ತಾನು ದೇವರಾಜನೆಂದೇ ಭಾವಿಸಿದ್ದನಂತೆ. ಜಯವರ್ಮನ ಪೂರ್ವಜರು ಹಿಂದೂಗಳಾಗಿದ್ದು ಚತುರ್ಮುಖ ಬ್ರಹ್ಮನ ಆರಾಧಕರಾಗಿದ್ದರೆಂದು, ಕಾಲಾನಂತರದಲ್ಲಿ ಜಯವರ್ಮ ಬೌದ್ಧ ಧರ್ಮಕ್ಕೆ ಮತಾಂತರ ಹೊಂದಿದ್ದನೆಂದು ಇತಿಹಾಸ ದಾಖಲಿಸಿದೆ.